ಬುರ್ಡೆ ಗ್ಯಾಂಗ್ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಿನ್ನಯ್ಯ. ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆಯೇ ವಿಠಲ್ ಗೌಡ ಜಯಂತ್ ವಿರುದ್ಧ ಕ್ರಮ ಕೈಗೊಳ್ಳಲು ಕೋರಿ ಚಿನ್ನಯ್ಯ ಅರ್ಜಿಯನ್ನು ಸಲ್ಲಿಸಿರುವುದು. ಬುರ್ಡೆ ಗ್ಯಾಂಗ್ ವಿರುದ್ಧವೇ ಚಿನ್ನಯ್ಯ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಿನ್ನಯ್ಯ ಅರ್ಜಿಯಲ್ಲಿ ಹಾಗಾದ್ರೆ ಏನಿದೆ? ಕೇಸ್ನಲ್ಲಿ ಸಂಚುಕೋರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ವಿಠಲ್ ಗೌಡ ಈ ಮೂರು ಜನರ ಹೆಸರನ್ನ ಮೆನ್ಷನ್ ಮಾಡಲಾಗಿದೆ. ಆಸ್ ವೆಲ್ ಆಸ್ ಜಯಂತ್ ಕೂಡ ಇವರು ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಮೆನ್ಷನ್ ಆಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ, ಬುರುಡೆ ಗ್ಯಾಂಗ್ ವಿರುದ್ಧವೇ ಈಗ ನಿಂತಿರುವಂಥದ್ದು. ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆ ಅರ್ಜಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚಿನ್ನಯ್ಯ ಮೆನ್ಷನ್ ಮಾಡಿದ್ದಾನೆ. ಯಾವ ರೀತಿ ಸಂಚನ ರೂಪಿಸಲಾಗಿತ್ತು, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಜಯಂತ್ ವಿರುದ್ಧ, ಮಠಣ್ಣನವರ ವಿರುದ್ಧ, ಸೊ ಹೀಗೆ ಸಾಕಷ್ಟು ಅಂದ್ರೆ 4 ರಿಂದ 5 ಜನರ ವಿರುದ್ಧ ಅವರ ಹೆಸರನ್ನ ಮೆನ್ಷನ್ ಮಾಡಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಇಲ್ಲಿ ಚಿನ್ನಯ್ಯ ಆಗ್ರಹವನ್ನ ಮಾಡಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಈಗ ಚಿನ್ನಯ್ಯ ಬುರುಡೆ ಗ್ಯಾಂಗ್ ವಿರುದ್ಧನೇ ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿಯಲ್ಲಿ ಏನೇನಿದೆ? ಧನುಶ್ರೀ, ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ಬಿಟ್ಟು ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಮೀಡಿಯಾ ಮುಂದೆ ಬಂದಿದ್ದ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕೂಡ ಅಷ್ಟೇ ಸೃಷ್ಟಿಯಾಗಿತ್ತು. ಆ ಒಂದು ಮಾಸ್ಕ್ ಮ್ಯಾನ್ ಹಿಂದೆ ಕೂಡ ಅಷ್ಟೇ ಮೀಡಿಯಾದವರು ಬಿದ್ದಿದ್ರು. ಆತನನ್ನ SIT ರಚನೆ ಮಾಡಿದ್ದಾದಂತ ಬಳಿಕ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ತಾನು ಯಾವುದೇ ರೀತಿಯಂತಹ ಶವಗಳನ್ನ ಹೂತಾಕಿಲ್ಲ, ಬದಲಾಗಿ ಬುರುಡೆ ಗ್ಯಾಂಗ್ ಹೇಳಿದಂತೆ ನಾನು ಕೆಲಸವನ್ನ ಮಾಡಿದೆ ಅನ್ನುವಂತ ಒಂದು ಸ್ಫೋಟಕವಾದಂತಹ ವಿಚಾರವನ್ನ SITಯ ತನಿಖೆಯ ಮುಂದೆ ಆತ ಬಾಯ್ಬಿಟ್ಟಿರುವಂತದ್ದು. ಜೊತೆಗೆ ಕಳೆದ 9 ತಿಂಗಳಿಂದಲೂ ಕೂಡ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ತೋರಿಸಿದಂತ ಪ್ರತಿಯೊಂದು ಸ್ಪಾಟ್ಗೂ ಕೂಡ ಹೋಗ್ಬಿಟ್ಟು ಉತ್ಖನನ ಕಾರ್ಯವನ್ನ ಮಾಡಿದ್ರು. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಸ್ಥಿಪಂಜರ ಆಗಿರ್ಬೋದು, ಮೂಳೆಗಳಾಗಿರ್ಬೋದು ಯಾವುದೂ ಕೂಡ ಅಷ್ಟೇ ಸಿಕ್ಕಿರಲಿಲ್ಲ. ಈಗ ಚಿನ್ನಯ್ಯ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನು ಹಾಕೊಂಡಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿದ್ದು 5 ಜನರ ಹೆಸರನ್ನ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ. ಅದರಲ್ಲೂ ಕೂಡ ಅಷ್ಟೇ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಠಣ್ಣನವರು, ಜಯಂತ್, ಜೊತೆಗೆ ಸಮೀರ್ ಸೇರಿದಂತೆ ವಿಠಲ್ ಗೌಡ, ಒಟ್ಟು 5 ಜನರು ಕೂಡ ಅಷ್ಟೇ ನನ್ನನ್ನ ಈ ಒಂದು ಕೃತ್ಯದಲ್ಲಿ ಬಳಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಬಳಸ್ಕೊಂಡಿದ್ದಷ್ಟೇ ಅಲ್ಲದೆ ನನಗೆ 50 ಲಕ್ಷದ ಹಣದ ಆಮಿಷವನ್ನು ಕೂಡ ಒಡ್ಡಿದ್ರು. ಯಾಕಂದ್ರೆ ತಾನು ಎಲ್ಲೆಲ್ಲಿ ಧರ್ಮಸ್ಥಳದಲ್ಲಿ ನಾವು ಪ್ಲೇಸ್ಗಳನ್ನು ಹೇಳ್ತೀವಿ, ಆ ಪ್ಲೇಸ್ಗಳನ್ನ ನೀನು SIT ಮುಂದೆ ತೋರಿಸಬೇಕು, ಅವರನ್ನ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡುವಂತ ಒಂದು ಕೆಲಸವನ್ನು ನೀನು ಮಾಡಬೇಕು, ಅದಕ್ಕೆ ನಿನಗೆ 50 ಲಕ್ಷ ಹಣವನ್ನ ಕೊಡ್ತೀವಿ ಅನ್ನುವಂಥ ಒಂದು ಆಮಿಷವನ್ನು ಕೂಡ ನನಗೆ ಕೊಟ್ಟಿದ್ರು ಅನ್ನುವಂಥದ್ದನ್ನು ಆತ ಸಲ್ಲಿಕೆ ಮಾಡಿದ ರಿಟ್ ಪಿಟಿಷನ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ. ಇದಿಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಷ್ಟೇ ಅಲ್ಲದೆ 200 ಕೋಟಿ ರೂಪಾಯಿ ಹಣವನ್ನ ಉಳಿಯುವಂತ ಒಂದು ಪ್ಲಾನಿಂಗ್ ಇದಾಗಿತ್ತು ಅನ್ನುವಂತ ಒಂದು ಅನುಮಾನವನ್ನು ಕೂಡ ಅಷ್ಟೇ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ವ್ಯಕ್ತ ಮಾಡಿರುವಂತದ್ದು. ಸದ್ಯಕ್ಕೆ ಇವತ್ತು ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಅನ್ನ ಹಾಕಿದ್ದಾರೆ. ಅರ್ಜಿಯ ವಿಚಾರಣೆಯನ್ನು ಕೂಡ ಅಷ್ಟೇ ಇದೇ ತಿಂಗಳ 29ನೇ ತಾರೀಕು ತಗೊಳ್ತೀವಿ ಅಂತ ಕೂಡ ಈಗಾಗಲೇ ಹೈಕೋರ್ಟ್ ಹೇಳಿರುವಂತದ್ದು. ಜೊತೆಗೆ ಸರ್ಕಾರಕ್ಕೆ ಮತ್ತು SITಗೂ ಕೂಡ ಅಷ್ಟೇ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ. ಯಾಕಂದ್ರೆ ಚಿನ್ನಯ್ಯ ಹೇಳ್ತಾ ಇರುವಂತದ್ದು 5 ಜನರನ್ನು ಕೂಡ SIT ಅವರು ಈ ವಿಚಾರಣೆಗೆ ಅಂತ ಕರೆದಿಲ್ಲ, ಬದಲಾಗಿ 9 ತಿಂಗಳಿಂದಲೂ ಕೂಡ ಅಷ್ಟೇ ಬರೀ ನನ್ನನ್ನ ಇಂಟ್ರಾಗೇಷನ್ ಮಾಡ್ತಿದ್ರೆ ಹೊರತು ನಾನು ವಿಚಾರಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಇವರ ಒಂದು ಷಡ್ಯಂತ್ರದ ಬಗ್ಗೆ ಆಗಿರ್ಬೋದು, ಇವರ ಪ್ಲಾನಿಂಗ್ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ 30 ರಿಂದ 35 ವಿಡಿಯೋಗಳನ್ನ ಈತನ ಬಳಿ ಮಾಡಿಸ್ಕೊಂಡಿದ್ರು ಅನ್ನೋಂಥ ವಿಚಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ SIT ಮುಂದೆ ಹೇಳಿದ್ದೆ. ಆದ್ರೆ SIT ಅವರು ಈ 5 ಜನರನ್ನು ಕೂಡ ಅಷ್ಟೇ ವಿಚಾರಣೆಗೆ ಕರೆಸಿಲ್ಲ, ವಿಚಾರಣೆಯನ್ನ ಮಾಡಿಲ್ಲ. ಇದೆಲ್ಲವನ್ನು ನೋಡ್ತಾ ಇದ್ರೆ ಇದು ಒಂದು ಕೂಡ ಷಡ್ಯಂತ್ರದ ಭಾಗ ಅನ್ನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಕೋರ್ಟ್ ನ ಮೆಟ್ಲೇರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಪಿಟಿಷನ್ ಅನ್ನ ಫೈಲ್ ಮಾಡಿದರೆ 29ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಹೇಳಿದೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಮತ್ತು SITಗೂ ಕೂಡ ನೋಟಿಸ್ ಮಾಡಿದ್ದು, ಅದಕ್ಕೆ ಪೂರಕವಾಗಿ ಏನ್ ರಿಪ್ಲೈ ಕೊಡ್ತೀರಾ ಅಂತಾನೂ ಕೂಡ ಹೈಕೋರ್ಟ್ ಕೇಳಿರುವಂತಹದ್ದು. ಧನುಶ್ರೀ, ಮಂಜುಲಿ ಕ್ರಮ ಆಗಿಲ್ಲ ಅಂತಂದ್ರೆ ಇಲ್ಲಿ ಪೊಲೀಸರು ಇವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಅರ್ಥನಾ? ಮಂಜುಲಿ ಕ್ರಮ
ಎಸ್, ಖಂಡಿತವಾಗ್ಲೂ ಸದ್ಯಕ್ಕೆ ಈಗ ಹೈಕೋರ್ಟ್ ಕೂಡ ಅಷ್ಟೇ ಈ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಯಾಕಂದ್ರೆ ಧರ್ಮಸ್ಥಳ ಅನ್ನುವಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಾಕಿದ್ದಾರೆ, ಅಲ್ಲಿ ಬರುವಂತ ಹೆಣ್ಣು ಮಕ್ಕಳನ್ನ ಇವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಯಾವಾಗ ಬಂತು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಸರ್ಕಾರನೂ ಕೂಡ ಸೀರಿಯಸ್ ಆಗಿ ತಗೊಳ್ತು. ಜೊತೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಅಷ್ಟೇ ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಮಾಡಿ ಯಾರೇ ತಪ್ಪಿತಸ್ಥಿದ್ರು ಕೂಡ ಅಷ್ಟೇ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಅಷ್ಟೇ ಅವರು ಕೂಡ ಕೊಟ್ಟಿದ್ರು. ಇದೆಲ್ಲ ಆದಂತ ಬಳಿಕ ಸರ್ಕಾರ SIT ರಚನೆ ಮಾಡುತ್ತೆ. SIT ಅವರು ಕೂಡ ಅಷ್ಟೇ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾರೆ. ತಾನು ಹೇಳಿದಂತ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಅಷ್ಟೇ ಗುಂಡಿ ಹಾಕಿತಾರೆ, ಮೂಳೆಗಳನ್ನು ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. FSL ಟೀಮ್ ಅವರು ಹೋಗ್ತಾರೆ, ಅವರು ಕೂಡ ಅಷ್ಟೇ ಅಲ್ಲಿ ಸಿಕ್ಕಂತ ಒಂದಷ್ಟು ಅವಶೇಷಗಳನ್ನ ತಗೊಂಡು FSL ಗೆ ಕಳಿಸ್ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ 9 ತಿಂಗಳಿಂದ ಏನೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಿಲ್ಲ. ಬದಲಾಗಿ ಈತ ಶವಗಳನ್ನು ಹೂತಾಕಿದಾನೆ, ಸಾಯಿಸಿರುವಂತಹ ಶವಗಳನ್ನು ತಗೊಂಡೋಗ್ಬಿಟ್ಟು ಅತ್ಯಾಚಾರ ಆಗಿರುವಂತಹ ಶವಗಳನ್ನು ತಗೊಂಡೋಗ್ಬಿಟ್ಟು ಪರ್ಟಿಕ್ಯುಲರ್ ಅಂತ ಪ್ಲೇಸ್ ಅಲ್ಲಿ ಹೂತಾಕಿದಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಅನ್ನುವಂಥದ್ದು ಸಿಕ್ಕಿಲ್ಲ. ಬದಲಾಗಿ ಈಗ ಚಿನ್ನಯ್ಯ ಕೂಡ ಹೇಳ್ತಾ ಇರುವಂತದ್ದು, ನನ್ನನ್ನೇ ಇವರು ಹಣಕ್ಕೋಸ್ಕರ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ, ನನ್ನನ್ನ ಬೆದರಿಕೆಯನ್ನ ಹಾಕಿದ್ದಾರೆ, ತಾನು ಯಾವ ರೀತಿಯಾಗಿ ಗಿರೀಶ್ ಮಟ್ಟಣ್ಣನವರು ಹೇಳಿದಂತಹ ಸ್ಟೇಟ್ಮೆಂಟ್ ಅನ್ನ ನೀನು SIT ಮುಂದೆ ಹೇಳಬೇಕು ಅನ್ನುವಂತ ಒಂದು ಬೆದರಿಕೆಯನ್ನ ಹಾಕಿದ್ರು. ಜೊತೆಗೆ ತಮಿಳುನಾಡು ಮೂಲದ ಪ್ರಕಾಶ್ ರಾಜ್ ಅನ್ನುವಂತ ವ್ಯಕ್ತಿಯಿಂದಲೂ ಕೂಡ ನನಗೆ ನಿರಂತರವಾದಂತಹ ಬೆದರಿಕೆಯನ್ನ ಹಾಕಿದ್ರು. ಇದರಿಂದ ನಾನು ಎದುರುಕೊಂಡ್ಬಿಟ್ಟು ಈ ರೀತಿಯಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೆ. ಬದಲಾಗಿ ಅವರು ಯಾವ ಪ್ಲೇಸ್ ಗಳನ್ನ ಗುರುತಿಸಿದ್ರಲ್ಲ ಆ ಪ್ಲೇಸ್ ಗಳನ್ನ ಪರ್ಟಿಕ್ಯುಲರ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು SIT ತೋರಿಸಬೇಕು, ಅಲ್ಲಿ ಉತ್ಖನನ ಕಾರ್ಯ ಆಗುವಂತೆ ಮಾಡಬೇಕು ಅಂತಾನೂ ಕೂಡ ಹೇಳಿದ್ರು. ಇದೆಲ್ಲದರ ಸೂತ್ರಧಾರರು ಕೂಡ ಅಷ್ಟೇ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಜಯಂತ್ ಅನ್ನುವಂಥದ್ದು ಕೂಡ ಅಷ್ಟೇ ಆತ ಹಾಕಿರುವಂತಹ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಸದ್ಯಕ್ಕೆ ಕೋರ್ಟ್ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. ಒಂದು ವೇಳೆ ಏನಾದ್ರೂ ಧರ್ಮಸ್ಥಳದ ವಿರುದ್ಧವಾಗಿ ಏನಾದ್ರೂ ಅಪಪ್ರಚಾರ ಮಾಡೋಕೆ ಅಂತ ಏನಾದ್ರೂ ಈ ರೀತಿಯಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಏನಾದ್ರೂ ತನಿಖೆ ವೇಳೆಯಲ್ಲಿ ಬಯಲಾದಂತ ವೇಳೆಯಲ್ಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೂ ಕೂಡ ಅಷ್ಟೇ ಹೈಕೋರ್ಟ್ ಸೂಚನೆಯನ್ನು ಕೊಡಬಹುದು. ಯಾಕಂದ್ರೆ SIT ಈಗಾಗಲೇ ರಚನೆ ಮಾಡಿದ ಸರ್ಕಾರ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಈ ಹಂತದಲ್ಲಿ ಈ ಒಂದು ಮಾಸ್ಕ್ ಮ್ಯಾನ್ ಅನ್ನ ಇಂಟ್ರಾಗೇಷನ್ ಮಾಡಿದ್ರೆ, ಆತನಿಂದ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ರೆ, ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ರೆ, ಆದ್ರೆ ಆತ ಈಗ ಉಲ್ಟಾ ಹೊಡಿತಾ ಇರುವಂತದ್ದು, ತಾನು ಏನೂ ಕೂಡ ಅಷ್ಟೇ ಮಾಡಿಲ್ಲ, ನಾನು ಯಾವುದೇ ಹೆಣಗಳನ್ನು ಹೂತಾಕಿಲ್ಲ, ಯಾವುದೋ ಬಾಡಿಗಳನ್ನು ಕೂಡ ಅಷ್ಟೇ ಇಲ್ಲಿ ಹೂತಾಕಿಲ್ಲ. ಬದಲಾಗಿ ಇವರೊಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ರೆ ಆ ಸ್ಕ್ರಿಪ್ಟ್ ನ ಪ್ರಕಾರವಾಗಿ ನಾನು ಕೆಲಸ ಮಾಡಿದ್ರೆ ನನಗೆ 50 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಅದರಿಂದ ನಾನು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೆ ಅನ್ನುವಂಥದ್ದನ್ನ ಅಂತ ಹೇಳ್ತಾ ಇದ್ದು. ಇದನ್ನ ಕೋರ್ಟ್ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರ ಮತ್ತು SIT ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿಕೊಂಡು 29ನೇ ತಾರೀಕಿನಂದು ಅರ್ಜಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದರೆ 29ನೇ ತಾರೀಕು ಏನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ರ ಮೇಲೆ ತನಿಖೆ ಯಾವ ರೀತಿಯಾಗಿ ಹೋಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡಬಹುದು. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.